ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ 90 ಡೇಸ್ ಹಾರ್ಟ್ ಚಾಲೆಂಜ್. ಐ ಆಮ್ ಸೋ ಹ್ಯಾಪಿ ದಟ್ ನಾನು ಇವತ್ತೂ 5:20 ಎದ್ಬಿಟ್ಟಿದ್ದೆ. ಏನೂ ಕಷ್ಟ ಆಗಲಿಲ್ಲ. ಲೇಟಾಗೇ ಮಲಗಿದ್ದೆ, ಬಟ್ ಸ್ಟಿಲ್ ಮೈ ಮೈಂಡ್ ವಾಸ್ ಪ್ರಿಪೇರ್ಡ್ ದಟ್ ನಾನು ಎದ್ದೇಳಬೇಕು ಅಂತ. ಸೊ ಐ ವೋಕ್ ಅಪ್ ಆ್ಯಂಡ್ ಇವತ್ತು 5:15ಗೆ ಎದ್ದು ಫಸ್ಟು ವಾಕಿಂಗ್ ಹೋಗ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿ. ಬಿಕಾಸ್ ನಮ್ಮ ಮಮ್ಮಿ ಡ್ಯೂಟಿಗೆ ಹೋಗ್ತಾರೆ. ವಾಕಿಂಗ್ ಲೇಟಾಗಿ ಹೋದರೆ ಲೇಟ್ ಆಗಿಬಿಡುತ್ತೆ. ಇನ್ನು ಬೇರೆ ಪ್ರಾಕ್ಟೀಸಸ್ ಎಲ್ಲ ಬೆಳಗ್ಗೆ ಎದ್ದು ಏನೇನು ಮಾಡ್ತಿದ್ದೆ ಅದನ್ನೆಲ್ಲ ವಾಕಿಂಗ್ ಮುಗಿಸ್ಕೊಬಂದು ಕಂಪ್ಲೀಟ್ ಮಾಡ್ತೀನಿ. ಸೊ ಡೇ 2 ಅಲ್ಲಿ ಏನೇನು ಮಾಡ್ತೀನಿ, ಫಸ್ಟ್ ಡೇಗಿಂತ ಸೆಕೆಂಡ್ ಡೇಗೆ ಏನೇನು ಚೇಂಜಸ್ ಇರುತ್ತೆ, ನಾನು ಏನೇನು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊತೀನಿ, ಅದು ಎಲ್ಲದನ್ನೂ ನಾನು ಕಾಂಟೆಂಟ್ನ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಅಲಾಂಗ್, ವಾಚ್ ದ ವ್ಲಾಗ್ ಟಿಲ್ ದ ಎಂಡ್. ಸೊ ಗೈಸ್, ಅದೇನೋ ಗೊತ್ತಿಲ್ಲ, 1,500 ಸ್ಟೆಪ್ಸ್ ಮಾಡಿದ ತಕ್ಷಣವೇ ಕಾಲು ತುಂಬ ನೋವ್ತಿದೆ. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ಥರ ಕಾಲಿಗೆ ತುಂಬ ಸ್ಟ್ರೈನ್ ಕೊಡ್ತಾ ಇರೋದು. ಆಫ್ಟರ್ ಮೈ ಫ್ರ್ಯಾಕ್ಚರ್ ಇಷ್ಟೊಂದು ನಡೀತಾ ಇರೋದು. ಮಧ್ಯದಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ, ಬಟ್ ಒಂದು 3 ಮಂತ್ಸ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದು, ಬಿಟ್ಬಿಟ್ಟಿದ್ದೆ. ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಮಸಲ್ ಸ್ಟ್ರೈನ್ ಆಗ್ತದೆ. ಸೊ ಐಮ್ ಟೇಕಿಂಗ್ ರೆಸ್ಟ್, ಬಟ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಐ ಕಂಪ್ಲೀಟ್ 5,000 to 6,000 ಮನೆಗೆ ಹೋಗೋದ್ರಷ್ಟರಲ್ಲಿ. ಇಲ್ಲಿ ಬೇವಿನ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಇವತ್ತು ಟ್ಯೂಸ್ಡೇ, ಸೊ ನಾವು ಒಂದು ಸ್ವಲ್ಪ ಇಸ್ಕೊಂಡು ಹೋಗೋಣ ಬನ್ನಿ. ನಮ್ಮ ಕಡೆ ಯೂಶ್ವಲಾಗಿ ಟ್ಯೂಸ್ಡೇ ಮತ್ತು ಫ್ರೈಡೇಸ್ ಈ ಥರ ಬೇವಿನ ಸೊಪ್ಪು ಬಿಡಿಸಿ ದೇವ್ರಿಗೆ ಕೊಡ್ತಾರೆ, ಇಲ್ಲಾಂದರೆ ದೇವಸ್ಥಾನಕ್ಕೆ ತೊಗೊಂಡೋಗ್ತಾರೆ. ನಮ್ಮ ಮನೇಲೂ ಅದು ಅಭ್ಯಾಸ ಇದೆ. ಸೊ ನೋಡಿದ್ನಲ್ಲ, ಹಾಗಾಗಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ನಾನು ಒಂದು 2,000-3,000 ಸ್ಟೆಪ್ಸ್ ಅಷ್ಟೇ, 2,800 ಸ್ಟೆಪ್ಸ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ಹೋಗೋಷ್ಟರಲ್ಲಿ ಎಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ. ಗೈಸ್, ಇವಾಗ ನಾನು ಆಲ್ಮೋಸ್ಟ್ 4,500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು 2 ವೀಲರಲ್ಲಿ ಬಂದಿದ್ದೀನಿ. 2 ವೀಲರ್ನ ದೂರ ನಿಲ್ಲಿಸಿ ಇಲ್ಲಿ ವಾಕಿಂಗ್ ಮಾಡೋ ಜಾಗದಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಇವಾಗ ಈ ಬೇವಿನ ಸೊಪ್ಪು ಇಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋ ಅಷ್ಟರಲ್ಲಿ ಫಾರ್ ಶೋರ್ 5,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಆರ್ ಡನ್ ಫಾರ್ ದ ಮಾರ್ನಿಂಗ್. ಲೆಟ್ಸ್ ಗೋ. ಸೊ ಗೈಸ್, ವಾಕಿಂಗ್ ಮುಗಿಸ್ಕೊಂಡು ಬಂದು ಸೋಕ್ ಮಾಡಿರೋ ಬಾದಾಮ್ ತಿಂದು, ಚಿಯಾ ಸೀಡ್ಸ್ ಕುಡಿದು ಒಂದು ಚೋಟ ಗ್ಲಾಸಲ್ಲಿ ನೆನೆ ಹಾಕಿದ್ದನ್ನು. ಆ್ಯಂಡ್ ದೆನ್ ಐ ಹೆಲ್ಪ್ ಮೈ ಮಾಮ್. ಅದಾದಮೇಲೆ ಐ ಫ್ರೆಶನ್ಡ್ ಅಪ್. ಮೇಲೆ ಹೋಗಿ ಅಲ್ಲೂ ಕ್ಲೀನ್ ಮಾಡಿ ಬಂದು ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ. ನಾವು ಗೋಯಿಂಗ್ ಫಾರ್ ಅ ಟೆಂಪಲ್. ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಡೋಣ. ಸ್ಕಿನ್ ಕೇರ್ ಅನ್ನೋದೇ ಒಂದು ಗೋಲ್. ಯಾಕೆ 90 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ಅಂತಂದರೆ, ಐ ಹ್ಯಾವ್ ಬಿಕಮ್ ವೆರಿ ಲೇಝಿ ಅಬೌಟ್ ಮೈ ಸ್ಕಿನ್. ಯು ಕ್ಯಾನ್ ಸಿ ಎಷ್ಟು ಟ್ಯಾನಿಂಗ್ ಆಗಿದೆ. ನನ್ನ ಸ್ಕಿನ್ ಬಗ್ಗೆ ಕಾನ್ಷಿಯಸ್ಸೇ ಇರ್ತಾ ಇರಲಿಲ್ಲ. ಹೆಂಗೆ ಬೇಕೋ ಹಾಗೆ ಬಿಟ್ಬಿಡ್ತಾ ಇದ್ದೆ, ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ. ಸೊ ಫಾರ್ ಮೀ ಗೆಟಿಂಗ್ ಬ್ಯಾಕ್ ಟು ಸ್ಕಿನ್ ಕೇರ್ ವಾಸ್ ದ ಬಿಗ್ಗೆಸ್ಟ್ ಗೋಲ್. ಅದಕ್ಕೇ ನಾನು ಇವಾಗ ಮಿಸ್ ಮಾಡ್ದೇನೆ ಪ್ರತಿದಿನ ಬೇಸಿಕ್ ಅಷ್ಟೇ, ಇಟ್ಸ್ ಜಸ್ಟ್ ಅ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಎಲ್ಲದು ಲೈಕ್ ಡರ್ಮ್ಯಾಟ್ ಸಜೆಸ್ಟ್ ಮಾಡಿರೋದೆ. ನಾನು ಯಾವುದು ಯೂಶ್ವಲಾಗಿ ಹಂಗೆ ಅಪ್ಲೈ ಮಾಡಲ್ಲ. ಡಾಕ್ಟರ್ನ ಕೇಳಿ ಅವ್ರು ಸಜೆಸ್ಟ್ ಮಾಡಿರೋದನ್ನೇ ಅಪ್ಲೈ ಮಾಡ್ತೀನಿ. ಐ ಅಪ್ಲೈಡ್ ಅ ಮಾಯ್ಶ್ಚರೈಸರ್ ಆ್ಯಂಡ್ ನೌ ಐ ಆಮ್ ಅಪ್ಲೈಯಿಂಗ್ ಅ ಸನ್ಸ್ಕ್ರೀನ್. ಇದು ಕೂಡ ಸ್ವಲ್ಪ ಥಿನ್ ಕನ್ಸಿಸ್ಟೆನ್ಸಿನೇ ಇರೋದ್ರಿಂದ ನಾನು ಕಡಿಮೆನೇ ಹಚ್ಕೊತೀನಿ. ಬಿಕಾಸ್ ಐ ವಿಲ್ ಕಮ್ ಬ್ಯಾಕ್ ಟು ಹೋಮ್ ವೆರಿ ಸೂನ್. ಒಂದು ಮುಕ್ಕಾಲು ಗಂಟೆಯೆಲ್ಲ ಹೋಗಿ ಬಂದುಬಿಡ್ತೀನಿ. ಬಟ್ ಇಲ್ಲಿ ಬೆಳಗ್ಗೆನೇ ತುಂಬ ಬಿಸಿಲಿದೆ. ಸೊ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಆ್ಯಸ್ ಯೂಶಲ್ ಬಿಂದಿ ಈಸ್ ದ ಮಸ್ಟ್ ಮನೆಯಿಂದ ಆಚೆಗೆ ಹೋಗೋಕ್ಕೂ ಮುಂಚೆ. ಸೊ ಯು ವಿಲ್ ಸಿ ಬಿ ಡೈಲಿ ವೇರಿಂಗ್ ಅ ಬಿಂದಿ. ನಾನು ಲಿಪ್ಸ್ಟಿಕ್ ಏನೂ ವೇರ್ ಮಾಡ್ತಾಯಿಲ್ಲ, ಜಸ್ಟ್ ಅ ಲಿಪ್ ಲೈನರ್ ಆ್ಯಂಡ್ ಲಿಪ್ ಬಾಮ್. ಅದು ಗ್ಲಾಸ್ ಥರನೂ ವರ್ಕ್ ಆಗುತ್ತೆ. ಸೊ ಐ ಆಮ್ ಕೀಪಿಂಗ್ ಇಟ್ ಸಿಂಪಲ್. ಇಟ್ಸ್ ಜಸ್ಟ್ ಅ ಗ್ಲಾಸ್. ಅದಕ್ಕಿಂತ ಮುಂಚೆ ಸ್ವಲ್ಪ ಲಿಪ್ ಲೈನರ್ನ ರಬ್ ಮಾಡಿಕೊಂಡು ಐ ವಿಲ್ ಅಪ್ಲೈ
ಜಸ್ಟ್ ಟು ಕೀಪ್ ಇಟ್ ನ್ಯಾಚುರಲ್ ಆ್ಯಂಡ್ ಸಿಂಪಲ್. ಬನ್ನಿ ಇವಾಗ ಬೇಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಆ್ಯಂಡ್ ಅಲ್ಲಿ ದೇವಸ್ಥಾನದ ಜೊತೆಗೆ ಐ ಶೋ ಯು ಸಮಥಿಂಗ್ ನೈಸ್ ಪ್ಲೇಸ್, ನನಗೆ ಎಕ್ಸೈಟ್ ಮಾಡೋ ಪ್ಲೇಸ್. ಗೈಸ್, ನಾನು ಇವತ್ತು ನಮ್ಮೂರಿನ ದೇವರು ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಒಳಗೆ ಹೋಗ್ತೀನಿ. ಐ ವಿಲ್ ಶೋ ಇಟ್ ಟು ಯು. ಬನ್ನಿ ಹೋಗೋಣ. ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನ ತುಂಬ ರಶ್ ಆಗಿತ್ತು. ಬಟ್ ಐ ಮ್ಯಾನೇಜ್ ಟು ಕ್ಯಾಪ್ಚರ್ ದ ಮೂಮೆಂಟ್. ನಾನು ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ತುಂಬ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ತಿಂಡಿಗೋಸ್ಕರ ಹೋದೆ. ಆ್ಯಂಡ್ ಆ ದೇವಸ್ಥಾನದ ಹತ್ರನೇ ಒಂದು 40-45 ವರ್ಷ, ಹತ್ತತ್ರ 50 ವರ್ಷ ಹಳೆ ಹೋಟೆಲ್ ಒಂದಿದೆ. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬ ಫೇಮಸ್. ಒತ್ತು ಶಾವ್ಗೆ ಬಾತ್ ಸಿಗುತ್ತಲ್ಲಿ. ಆ್ಯಂಡ್ OG DVG ಅಂದರೆ OG ದಾವಣಗೆರೆಯವ್ರಿಗೆ ಗೊತ್ತಿರುತ್ತೆ, ಬೆಣ್ಣೆ ದೋಸೆಗಿಂತ ಇದೇ ಫೇವ್ರೇಟು, ಇದೇ ಜಾಸ್ತಿ ಚೆನ್ನಾಗಿರೋದು ಅಂತ. ಅಲ್ಲಿಂದ ಬಂದು ಐ ಕಂಪ್ಲೀಟೆಡ್ ಮೈ ಮ್ಯಾನಿಫೆಸ್ಟೇಷನ್ ಸೆಷನ್ಸ್. ತುಂಬಾ ರಿಸ್ಟ್ರಿಕ್ಷನ್ ಇಟ್ಕೊಬಿಟ್ಟಿದ್ದೆ. ಇವಾಗಲೇ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಬೆಡ್ ಮೇಲೆ ಕೂತುವಾಗ ಮಾಡಬಾರ್ದು, ಬೆಡ್ ಮೇಲೆ ಇರುವಾಗ ಮಾಡಬಾರ್ದು, ಆ ಥರ ಎಲ್ಲ ತುಂಬಾ ಇದಿತ್ತು. ಥ್ಯಾಂಕ್ಸ್, ಅದು ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ನನಗೆ. ಸೊ ಗೈಸ್, ಐ ಥಿಂಕ್ ಐ ಲುಕ್ ಟಯರ್ಡ್ ತುಂಬ. ಯಾಕಂದರೆ ನಂಗೆ ಲಿಟ್ರಲಿ ತುಂಬ ಕಾಲು ನೋವ್ತಿದೆ. ಇಫ್ ಯು ಡೋಂಟ್ ನೋ, ನಂದು ರೈಟ್ ಲೆಗ್ ಈಸ್ ಅ ಫ್ರ್ಯಾಕ್ಚರ್ಡ್ ಲೆಗ್. ಐ ಹ್ಯಾವ್ ಅಂಡರ್ಗಾನ್ ಅ ಸರ್ಜರಿ ಆ್ಯಂಡ್ ಅದಕ್ಕೆ ಸ್ಟ್ರೇನ್ ಕೊಡ್ತಿರೋದ್ರಿಂದ ನಂಗೆ ಸ್ವಲ್ಪ ಟಯರ್ಡ್ ಆಗ್ತಿದೆ. ಆ್ಯಂಡ್ ದಿಸ್ ವಾಸ್ ಫಾರ್ ಡೇ 2. 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಲ್ಲ. ಆಲ್ಮೋಸ್ಟ್ ಅರೌಂಡ್ 7500 ಸ್ಟೆಪ್ಸ್ ಮಾಡಿದ್ದೀನಿ. ಮಲ್ಗೋಷ್ಟರಲ್ಲಿ ಐ ಟ್ರೈ ಟು ಕಂಪ್ಲೀಟ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಆ್ಯಂಡ್ ವಾಟರ್ ಇಂಟೇಕ್ ಮಾಡಿದ್ದೀನಿ, ಬುಕ್ ಓದಿದ್ದೀನಿ, ಆ್ಯಂಡ್ ಕೆಲವೊಂದು ಬೇರೆ ಬೇರೆ ಥಿಂಗ್ಸ್ ಮೇಲೆ ವರ್ಕ್ ಮಾಡಬೇಕಿತ್ತು. ಹ್ಯಾವ್ ಡನ್ ಎವ್ರಿಥಿಂಗ್. ಆ್ಯಂಡ್ ಅದು ಬಿಟ್ಟು ನಾನು ಹೇಳಿದೆ ದಟ್ ಪ್ರತಿದಿನ ನಾನು ಏನಾದರೂ ಒಂದು ವಿಷಯನ ನಿಮಗೆ ತಿಳಿಸ್ತೀನಿ ಅಥವಾ ಹೇಳ್ಕೊಡ್ತೀನಿ ಅಂತ. ಇವಾಗ ಐ ವಿಲ್ ಶೇರ್ ದಟ್ ಟು ಯು. ನಿನ್ನೆ ಇಟ್ ವಾಸ್ ಅ ಫಸ್ಟ್ ಡೇ. ನನಗೆ ಎಲ್ಲದನ್ನೂ ಹೆಂಗೆ ಫಿಗರ್ ಔಟ್ ಮಾಡಬೇಕು, ಹೆಂಗೆ ಶೂಟ್ ಮಾಡಬೇಕು, ಏನೇನು ಮಾಡಬೇಕು ಇಸ್ ಲೈಕ್ ಫೀಲಿಂಗ್ ಎಕ್ಸಾಸ್ಟೆಡ್. ಅದು ಬೇರೆ ಆಚೆ ಹೋಗ್ಬಿಟ್ಟೆ. ಐ ಡಿಂಟ್ ಡೂ ದ್ಯಾಟ್ ಥಿಂಗ್. ಬಟ್ ಟುಡೇ ಐ ರಿಯಲಿ ವಾಂಟ್ ಟು ಕೀಪ್ ಅ ಫ್ಯೂ ಮಿನಿಟ್ಸ್ ಈ ವಿಷಯ ನಿಮಗೆ ಶೇರ್ ಮಾಡೋಕ್ಕೆ. ಆ್ಯಂಡ್ ದಟ್ ಥಿಂಗ್ ಈಸ್, ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ದಟ್ ದಿ ಸ್ಟೇಟ್ಮೆಂಟ್ ಸೇಸ್ ಸ್ಟೇ ಡಿಲೂಲು ಟಿಲ್ ಇಟ್ ಬಿಕಮ್ಸ್ ಟ್ರೂ ಲೂಲು ಅಂತ. ಹಂಗಂದರೆ ನಿಮ್ಗೆ ಏನಾದರೂ ವಿಶ್ ಇದ್ದರೆ, ನಿಮ್ಗೆ ಏನಾದರೂ ಡ್ರೀಮ್ ಇದ್ದರೆ, ಅದ್ರ ಬಗ್ಗೆ ನೀವು ಎಷ್ಟು ಇಮ್ಯಾಜಿನರಿ ಲೆವೆಲ್ ನಿಮ್ದು ಹೆಂಗಿರಬೇಕು ಅಂದರೆ ಅದು ಆಲ್ರೆಡಿ ನಿಮ್ಮದೇ, ನೀವು ಅದನ್ನು ಬದುಕ್ತಾ ಇದ್ದೀರಾ. ಅಂಟಿಲ್ ಇಟ್ ಕಮ್ಸ್ ಟು ಯುವರ್ ರಿಯಾಲಿಟಿ, ನೀವು ಆ ಸ್ಟೇಟ್ ಆಫ್ ಮೈಂಡಲ್ಲೇ ಇರಬೇಕು. ಯಾರು ಏನು ಬೇಕಾದರೂ ಹೇಳಿ, ಪೀಪಲ್ ಮೈಟ್ ಸೇ ಯು ಆರ್ ಕ್ರೇಜಿ, ಪೀಪಲ್ ಮೈಟ್ ಸೇ ನೀನು ಎಲ್ಲೋ ಬೇರೆ ಲೋಕದಲ್ಲಿದೆಯಾ, ರಿಯಾಲಿಟಿಗೆ ಬಾ ಅಂತ ನಿಮ್ಮನ್ನು ಎಷ್ಟೇ ಪುಲ್ ಡೌನ್ ಮಾಡ್ಬೋದು, ಅಥವಾ ನಿಮ್ಮ ಡ್ರೀಮ್ಸ್ನ ಅವ್ರು ನಂಬದೇ ಇರ್ಬೋದು. ಬಟ್ ಯು ಹ್ಯಾವ್ ಟು ಬಿ ಇನ್ ಯುವರ್ ಡಿಲ್ಯೂಷನಲ್ ಸ್ಟೇಟ್. ಡಿಲ್ಯೂಷನಲ್ ಸ್ಟೇಟ್ ಅಂದರೆ ಅದ್ರದ್ದು ಎಕ್ಸಾಕ್ಟ್ ಮೀನಿಂಗ್ ಹೇಳಬೇಕು ಅಂದರೆ ಇಮ್ಯಾಜಿನರಿ ವರ್ಲ್ಡ್. ಇನ್ ದ್ಯಾಟ್ ಇಮ್ಯಾಜಿನರಿ ವರ್ಲ್ಡ್ ನೀವು ನಿಮ್ಮ ವಿಶ್ನ ಆಲ್ರೆಡಿ ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಯು ಆರ್ ಲಿವಿಂಗ್ ಯುವರ್ ಡ್ರೀಮ್ ಲೈಫ್ ಅನ್ನೋ ಥರ ಯು ಹ್ಯಾವ್ ಟು ಲಿವ್. ಆ್ಯಂಡ್ ವೆನ್ ಯು ವೈಬ್ರೇಟ್ ಇನ್ ಸಚ್ ಫ್ರೀಕ್ವೆನ್ಸಿ, ಆಟೋಮೆಟಿಕ್ಕಾಗಿ ನಿಮ್ಮ ಡ್ರೀಮ್ಗೆ ಚಾನ್ಸೇ ಇಲ್ಲದೆ ಅದು ನಿಮ್ಮ ರಿಯಾಲಿಟಿಲಿ ಬರುತ್ತೆ ಅಂತ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈವನ್ 3 days ಮುಂಚೆನೂ ನಮ್ಮಮ್ಮ ಕೂಡ ನನಗೆ ಹೇಳ್ತಾಯಿದ್ರು ದಟ್ ನಾನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಬಿಸ್ನೆಸ್, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅರ್ನಿಂಗ್ ಮಾಡೋದು, ಇದೆಲ್ಲ ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸ್ಟಿಲ್ ಮೈ ಮಾಮ್ ಸೇಸ್ ನಾನು ಇವಾಗ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀನಿ, ಐ ಆಮ್ ಡೂಯಿಂಗ್ ವೆಲ್ ಇನ್ ಮೈ ಲೈಫ್. ಬಟ್ ಸ್ಟಿಲ್ ನಮ್ಮಮ್ಮ ಹೇಳ್ತಾರೆ ದಟ್ ಇದೆಲ್ಲ ಜಾಸ್ತಿ ದಿನ ಇರಲ್ಲ, ಕುತ್ಕೊಂಡು ಓದು, ಎಕ್ಸಾಮ್ ಬರಿ, ಒಂದು ಗೌರ್ಮೆಂಟ್ ಕೆಲಸ ತಗೋ. ಸಿ, ಪೀಪಲ್ ವಿಲ್ ಟೆಲ್, ಬಟ್ ಯು ಹ್ಯಾವ್ ಟು ಬಿ ಇನ್ ಯುವರ್ ಡಿಲ್ಯೂಲು ಸ್ಟೇಟ್. ಯು ಹ್ಯಾವ್ ಟು ಬಿಲೀವ್ what you want in your life so that you can have that thing in your reality. So I will always say, stay in your Delulu state until your dream comes in your true Lulu state. ಇವಾಗ ಟೈಮ್ ಆಲ್ಮೋಸ್ಟ್ 9:50 ಆಗಿದೆ. ಊಟ ಮುಗಿಸಿ ಕೆಳಗಿಂದ ಮೇಲೆ ಬಂದಿದ್ದೀನಿ. ಆ್ಯಂಡ್ ಐ ಹ್ಯಾವ್ ವಾಶ್ಡ್ ಮೈ ಫೇಸ್, ಐ ಹ್ಯಾವ್ ಕ್ಲೀನ್ಡ್, ಐ ಹ್ಯಾವ್ ಚೇಂಜ್ಡ್ ಮೈ ಡ್ರೆಸ್. ಆ್ಯಂಡ್ ದ ಮಸ್ಟ್ ರಾತ್ರಿ ಸ್ಕಿನ್ ಕೇರು ಮಾಡಿ ನಾವು ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಐ ಆಮ್ ಫೀಲಿಂಗ್ ಲೈಕ್ ರೀಡಿಂಗ್ ಬುಕ್ ಇವಾಗ. ಸೊ ಆಫ್ಟರ್ ಮೈ ಸ್ಕಿನ್ ಕೇರ್ ಐ ವಿಲ್ ಮೆಡಿಟೇಟ್, ಐ ವಿಲ್ ಡೂ ಜರ್ನಲಿಂಗ್. ಅದಾದಮೇಲೆ ಐ ವಿಲ್ ರೀಡ್ ಬುಕ್ ಫಾರ್ ಫ್ಯೂ ಮಿನಿಟ್ಸ್. ಅದಾದಮೇಲೆ ಐ ವಿಲ್ ಸ್ಲೀಪ್. ಬಿಕಾಸ್ ಟ್ರೈ ಟು ಸ್ಲೀಪ್ ಬೇಗನೆ, ಬಿಕಾಸ್ ನಾನು ಮತ್ತೆ ಬೆಳಗ್ಗೆ ಬೇಗ ಏಳಬೇಕು.
ಆ್ಯಂಡ್ ಐ ಡೋಂಟ್ ನೋ ವೈ ನನಗೆ ಬೇಗ ಎದ್ದೇಳೋದು ಅಷ್ಟೊಂದು ಕಷ್ಟ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಆ ಕ್ರೆಡಿಟ್ ಎಲ್ಲನೂ ನಾನು ನನ್ನ ಮೈಂಡ್ಸೆಟ್ಟಿಗೆ ಕೊಡ್ತೀನಿ. ಐ ಆಮ್ ಸೋ ಮಚ್ ಪ್ರಿಪೇರ್ಡ್ ಟು ವೇಕಪ್ ಅರ್ಲಿ. ಬಟ್ ಇನ್ನೊಂದು ನಾನು ಕಲ್ತಿದ್ದು ಏನು ಅಂದರೆ ಇವತ್ತು ದಟ್ ನನ್ನ ಮಿಸ್ಟೇಕ್ ಏನಂದರೆ ಐ ಆಮ್ ವೇಕಿಂಗ್ ಅಪ್ ಅರ್ಲಿ, ಐ ಆಮ್ ಡೂಯಿಂಗ್ ಆಲ್ ದ ಥಿಂಗ್ಸ್ ನಾನು ಅಂದ್ಕೊಂಡಿರೋದು ಎಕ್ಸೆಪ್ಟ್ ಒನ್ ಥಿಂಗ್ ದಟ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಫುಡ್ ರುಟೀನ್. ಈಗ ನಾವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು, ವೆಯ್ಟ್ ಲೂಸ್ ಮಾಡಬೇಕು, ಅಥವಾ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಬಾಡಿ ಇಟ್ಕೋಬೇಕು ಅಂದರೆ ಹ್ಯಾವಿಂಗ್ ಹೆಲ್ತಿ ಫುಡ್ ಈಸ್ ರಿಯಲಿ ವೆರಿ 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 ಇಂಪಾರ್ಟೆಂಟ್. ನಾನು ಅದನ್ನು ಆ್ಯಕ್ಚುಲಿ ಮಾಡ್ತಿಲ್ಲ, ಸುಮ್ಮನೆ ಮನೇಲಿ ಏನು ಮಾಡ್ತಿದ್ರು. ಆಬ್ವಿಯಸ್ಲಿ ಮನೆ ಊಟ ಇಸ್ ವೆರಿ ವೆರಿ ಹೆಲ್ತಿ ಯಾವಾಗ್ಲೂ, ಬಟ್ ಸ್ಟಿಲ್ ನಾನು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಆ್ಯಂಡ್ ನಾಳೆಯಿಂದ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ಹೆಲ್ತಿ ಡಯೆಟ್ನ ಫಾಲೋ ಮಾಡ್ತೀನಿ. ಸಿನ್ಸ್ ಇವಾಗ ನಾವು ನಾನ್ ವೆಜ್ಜು ತಿಂತಾ ಇಲ್ಲ, ಶ್ರಾವಣ ಮಾಸ ಇರೋದ್ರಿಂದ ಪ್ರೋಟೀನ್ ಇಂಟೇಕ್ ಮಾಡೋಕ್ಕೆ ಐ ಶುಡ್ ಲುಕ್ ಫಾರ್ ಥಿಂಗ್ಸ್. ನನಗೆ ವೆಜ್ಜಲ್ಲಿ ಅಷ್ಟೊಂದು ಏನೂ ಗೊತ್ತಿಲ್ಲ, ಬಟ್ ಬೈ ಎನಿ ಚಾನ್ಸ್ ನಾನು ನಾಳೆಯಿಂದ ನನ್ನ ಫುಡ್ ರುಟೀನೂ ಫಿಕ್ಸ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಶೋ ಇಟ್ ಟು ಯು ಇನ್ ದ ವ್ಲಾಗ್ ಟುಮಾರೋ. ಡು ನಾಟ್ ಮಿಸ್ ಟು ಚೆಕ್ ಇಟ್ ಔಟ್. ಆ್ಯಂಡ್ ಹಿಯರ್ ಕಮ್ಸ್ ದ ಎಂಡ್ ಪಾರ್ಟ್, ಲಿಪ್ ಬಾಮು. ಆ್ಯಂಡ್ ನೀವು ಇಲ್ಲಿವರೆಗೂ ವ್ಲಾಗ್ ನೋಡ್ತಾ ಇದ್ದೀರಾ, ಡೇ 2 ವ್ಲಾಗ್, ಡೇ 1 ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಚೆಕ್ ಔಟ್ ದ ಡೇ 1 ವ್ಲಾಗ್ ಆಫ್ ಮೈ 90 ಡೇಸ್ ಹಾರ್ಟ್ ಚಾಲೆಂಜ್. ಆ್ಯಂಡ್ ಇದು ಡೇ 2 ಆಫ್ 90 ಡೇಸ್ ಹಾರ್ಟ್ ಚಾಲೆಂಜ್ ಆಗಿತ್ತು. ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಮೀ, ಯಾಕಂದರೆ ಬಾಡಿ ತುಂಬ ಸ್ಟ್ರೇನ್ ಆಗ್ತಿತ್ತು. ಬಟ್ ಸ್ಟಿಲ್ ಐ ಮ್ಯಾನೇಜ್ ಟು ಡೂ ಇಟ್. ಐ ಮ್ಯಾನೇಜ್ ಟು ಕಂಪ್ಲೀಟ್ ಆಲ್ಮೋಸ್ಟ್ ಎವ್ರಿಥಿಂಗ್. ಎಲ್ಲ ಅಲ್ಲ, ಆಲ್ಮೋಸ್ಟ್ ಎವ್ರಿಥಿಂಗ್. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ಟಿಲ್ ಹಿಯರ್ ದಟ್ ಮೀನ್ಸ್ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಲವ್ ಆ್ಯಂಡ್ ಸಪೋರ್ಟ್ ತೋರಿಸಿದಿರೋ ಅಷ್ಟೇ ಲವ್ ಆ್ಯಂಡ್ ಸಪೋರ್ಟ್ ಯೂಟ್ಯೂಬಲ್ಲೂ ತೋರಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದರೆ ನಾನು ಪ್ರತಿ ಸತಿ ವಿಡಿಯೋ ಹಾಕಿದಾಗೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ಅದನ್ನು ಬೇಗ ನೋಡ್ಬೋದು. ಸೊ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಇವತ್ತಿಗಿಷ್ಟೇ, ನಾಳೆ ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.